ಅಬ್ಬಬ್ಬ ಇಲ್ಲಿ ಕೆಲಸ ಮಾಡೋರು 500 ರೂಪಾಯಿ ಪಗಾರ ಐತಿ. ಬೆಂಗಳೂರ್ದಾಗ ಕೆಲಸ ಮಾಡೋರು 800 ರೂಪಾಯಿ ಪಗಾರ ಐತಿ. ನಮ್ಮ ಮಾಮ 800 ರೂಪಾಯಿ ಪಗಾರ ತಗೋತಾನೆ. 3-4 ತಿಂಗಳು ಬರಂಗಿಲ್ರಿ ಈಗ ಅವ್ರ. 3-4 ತಿಂಗಳ ಅಣ್ಣ ನನ್ನ ಉದ್ರಿ ಕೊಟ್ಟು ಹೋಗ್ಬಿಡ್ನಿ. ಕೊಡ್ತೇನೆ, ಊರಿಂದ ಬಂದಾಗ ಕೊಡ್ತೇನಂತ. ಏನ್ ಬಂದಾಗ ನನ್ಗೆ ಈಗ ಕೊಟ್ಟು ಹೋಗೋ ಮರ ಮಾಲ್ ತಗೊಂಡ್ ಬರ್ಬೇಕು ನಾ ಅಂಗಡಿದ. ಹಂಗ್ಯಾಕ್ ಮಾಡ್ತೀರಿ? ಅಲ್ಲಿ ಹೋಗಿ ಇಷ್ಟ ತಗೊಂಡ್ ದುಡ್ಕೊಂಡ್ ಬರ್ತಾರ. ಅವ್ರ ನಿಮ್ ಸಾಲ ಎಲ್ಲಾ ತೀರಿಸ್ಬಿಡ್ತಾರ ಅವ್ರು. ನೀವ್ ಟೆನ್ಷನ್ ತಗೋಬೇಡ್ರಿ. ಅಷ್ಟೊಂದ್ ಬ್ಯಾಡ್ ನಮ್ಗೆ. ಇಷ್ಟ ಕೊಟ್ಟು ಬಿಡ್ರಿ ನನ್ 105 ರೂಪಾಯಿ. ಕೊಡ್ತೇನೋ, ಈಗ ರೊಕ್ಕಿಲ್ಲ. ಬ್ಯಾಡ ಅಣ್ಣ ಕೊಟ್ಟು ಹೋಗ್ಬಿಡ. ಕೊಡ್ತೇನೆ ಅನ್ನತ್ತಿಲ್ಲ. ಬ್ಯಾಡ ಮರ ಕೊಟ್ಟು ಹೋಗ್ಬಿಡ. ನಾ ಎಲ್ಲಾರ ಓಡ್ ಹೊಂಟೇನೆ, ದುಡ್ಕೊಂಡ್ ಬರ್ತೇನೆ. ಇಷ್ಟು ದುಡ್ಕೊಂಡ್ ಬಂದ ನಿನ್ನ ಉದ್ರಿ ಐತಲ್ಲ ಕೊಟ್ಟು ಬಿಡ್ತೇನೆ. ಎಲ್ಲಾರು ಓಡ್ ಹೋದಿ ಅಂದ್ರ ನನ್ ರೊಕ್ಕ ಕೊಟ್ಟು ಹೋಗ್ಬಿಡ. ಕೊಡ್ತೇನೆ ಅನ್ನಕತ್ತಿಲ್ಲ. ಬ್ಯಾಡು ಅಣ್ಣ ಬ್ಯಾಡು. ಎಷ್ಟ್ ಐತದ? 105 ರೂಪಾಯಿ ನೋಡ. 105? 105 ಹಂಗೋ? ನಾನ ಬುಕ್ನ್ಯಾಗ ಬರ್ದೇನೆ 50 ರೂಪಾಯಿ ಬರೀ 105 ರೂಪಾಯಿ ಹಂಗಾತ? 105 ರೂಪಾಯಿ ತೋ ನಿನ್ ಮಗ ಅದನ್ನಲ್ಲ ಇಲ್ಲಿ ಉದ್ರಿ ತಗೊಂಡೋಗ್ಯಾನ 55 ರೂಪಾಯಿ. ಉದ್ರಿ ಯಾರಿಗೆ ಕೇಳಿ ತಗೊಂಡಿ? ಯಾರಿಗೆ ಕೇಳಿ ತಗೊಂಡಿ? ಇಲ್ಲಪ್ಪ, ಯಾರಿಗೆ ಕೇಳಿ ತಗೊಂಡಿಲ್ಲ? ಎದಕ್ ಕೊಟ್ಟಿಯೋ ನೀ? ಎದಕ್ ಕೊಟ್ಟಿ? ನಮ್ಮ ಅಪ್ಪ ಬಂದ್ ಕೊಡ್ತಾನಂತೇಳಿ ಇಸ್ಕೊಂಡ್ ಹೋದ. ಬಂದ್ ತಗೊಂಡು ರೊಕ್ಕ ಕೊಟ್ಟು ಬಿಡವ ಹಂಗ. ಮತ್ ನಿನ್ ಮಗ ಹೌದಿಲ್ಲ ಮಗ ಇದ್ರೆ ಏನ್ ಮಾಡೋಣ? ರೊಕ್ಕ ಕೊಡ ನಾ ಇಲ್ಲೋ. ಕೊಟ್ಟು ಹೋಗೋ ಮರ. ಇಲ್ಲಿಗ ರೊಕ್ಕ ಇಲ್ಲ. ಕೊಟ್ಟು ಹೋಗೋ ಅಣ್ಣ. ಮಾಲ್ ತಗೊಂಡ್ ಬರ್ಬೇಕು ಅಂಗಡಿದ. ಹಂಗ್ಯಾಕ್ ಮಾಡಾಕತ್ತೀನಿ? ಕೊಡ್ತೇನಪ್ಪ, ಕಿರಿಕಿರಿ ಮಾಡಾಕ್ ಹೋಗ್ಬೇಡ. ಬೆಂಗಳೂರಿಂದ ಬಂದಾಗ ಕೊಡ್ತೇನಂತ. ಬರ್ಕೋ ಉದ್ರಿ ಬರ್ಕೋ. ಹಂಗ್ಯಾಕ್ ಮಾಡಾಕತ್ತಿ ಅಣ್ಣ? ಕೊಟ್ಟು ಹೋಗ್ಬಿಡು. ಎಷ್ಟಾತ ಈ 15 ರೂಪಾಯಿ? ಅದ್ ಎಷ್ಟದ? 105? 105 ಒಂದು 120 ರೂಪಾಯಿ. 120. ಬೆಂಗಳೂರಿಂದ ಬಂದಾಗ 30 ರೂಪಾಯಿ ಬಡ್ಡಿ ಹಚ್ಚಿ 150 ರೂಪಾಯಿ ಕೊಡ್ತೇನೆ. ಈ ಕಿರಿಕಿರಿ ಮಾಡಾಕ್ ಹೋಗ್ಬೇಡ. ಆಯ್ತು ತಗೋ, ಬಂದ್ಮೇಲೆ ಕೊಡಂತಿ. ಕೊಡ್ತೇನೆ ತಗೋರಪ್ಪ. ನಾನ್ ಎಲ್ಲ ಓಡ್ ಹೊಂಟಿಲ್ಲ. ಇನ್ನೊಂದ್ಸಲ ಉದ್ರಿಗಿದ್ರಿ ತಗೊಂಡಿ ಅಂದ್ರೆ ಹೊಡೆದ ಬಿಡ್ತೇನೆ ನಿನಗ.